ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೀಡಿಯೋಸ್ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಗ್ತಾ ಇದೆ. ಇತ್ತೀಚೆಗೆ ಸುಮಾರು ಜನ ಕೇಳ್ತಾ ಇದ್ದಾರೆ, ನೀವು ವೀಡಿಯೋಸ್ನ ಸರಿಯಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ, ಯಾಕೆ ತುಂಬ ಲೇಟ್ ಮಾಡ್ತಾ ಇದ್ದೀರಾ ಅಂತ. ಹೀಗೆ ಸ್ವಲ್ಪ ಈ ಲೈವ್ ಮಾಡೋದ್ರಿಂದ ವೀಡಿಯೋಸು ಮಾಡ್ಕೊಳ್ಳೋದಾಗಲಿ ಅಪ್ಲೋಡ್ ಮಾಡೋದಕ್ಕಾಗಲಿ ತುಂಬಾ ಟೈಮ್ ಗ್ಯಾಪ್ ಆಗ್ತಾ ಇದೆ. ಇನ್ಮೇಲೆ ನಿಜವಾಗ್ಲೂ ಹಂಗಾಗಲ್ಲ. ಕರೆಕ್ಟ್ ಟೈಮಲ್ಲಿ ಕರೆಕ್ಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇನ್ಮೇಲೆ ನಾನು ಆದಷ್ಟು ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಆಗದೆ ಹೋದರೂ ಒನ್ ಡೇ ಬಿಟ್ಟು ಒನ್ ಡೇ ಅಂತೂ ಹಾಕೇ ಹಾಕ್ತೀನಿ. ಇನ್ಮೇಲೆ ಕರೆಕ್ಟಾಗಿ ಪ್ರಾಪರಾಗಿ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಕೇಳಿದ್ದಕ್ಕೆ, ಕಮೆಂಟ್ ಮಾಡಿ ಹೇಳಿದ್ದಕ್ಕೆ ಥ್ಯಾಂಕ್ ಯು. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋನ ಕೊನೆ ತನಕ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಇನ್ನು ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಶನಿವಾರ ನಾರ್ಮಲಾಗಿ ತಿಂಡಿ ಮಾಡೋದಿರುತ್ತೆಲ್ಲ, ತಿಂಡಿ ಮಾಡೋದ್ರಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಿಂಡಿಗೆ ಅಂತೇಳಿ ಇವತ್ತು ನಾನು ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಅಂದರೆ ಚೌಚೌ ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾರ್ಮಲಾಗಿ ನಾನು ಬೆನ್ಸಿ ರವೆಲೆ ಉಪ್ಪಿಟ್ಟು ಮಾಡೋದು, ನಾನು ಸಣ್ಣ ರವೆಲಿ ಉಪ್ಪಿಟ್ಟು ಮಾಡಲ್ಲ. ಗೊತ್ತಿಲ್ಲ, ಅದು ನನಗೆ ಅಭ್ಯಾಸ ತಪ್ಪೋಗಿದೆ. ಸಣ್ಣ ರವೆಲಿ ಉಪ್ಪಿಟ್ಟು ನನಗೆ ಎಲ್ಲಿ ಮಾಡಿದ್ರು ನನಗೆ ಇಷ್ಟನೂ ಆಗಲ್ಲ, ನಾನು ತಿನ್ನೋದು ಇಲ್ಲ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇನೆ, ನಾನು ಅವರಿಂದನೇ ಬನ್ಸಿ ರವೆ ಉಪ್ಪಿಟ್ಟನ್ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದು. ಹಾಗಾಗಿ ನಾನು ಯಾವಾಗಲೂ ಅದರಲ್ಲೇ ಮಾಡೋದು. ಇವತ್ತು ಅದೇ ಬನ್ಸಿ ರವೆನೇ ಯೂಸ್ ಮಾಡಿಕೊಂಡು ಕೇಸರಿ ಬಾತ್ ಕೂಡ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಅಲ್ಲ, ಉಪ್ಪಿಟ್ಟು ಜೊತೆಲಿ ಕೇಸರಿ ಬಾತ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಅದನ್ನು ಕೂಡ ಮಾಡ್ತಾ ಇರೋದು. ಇನ್ನು ಉಪ್ಪಿಟ್ಟು ಮಾಡೋದಕ್ಕೆ ಅಂತ ನಾನು ಸ್ವಲ್ಪ ತರಕಾರಿನ ತೊಗೊಂಡಿದ್ದೀನಿ. ತರಕಾರಿ ಅಂದರೆ ಬೇರೆ ಏನು ಹಾಕ್ತಾ ಇಲ್ಲ. ನಾನು ಉಪ್ಪಿಟ್ಟಿಗೆ ಯಾವಾಗಲೂ ಕ್ಯಾರೆಟ್ನ ಯೂಸ್ ಮಾಡ್ತೀನಿ. ಗೊತ್ತಿಲ್ಲ, ನನಗೆ ಕ್ಯಾರೆಟ್ ಹಾಕಿದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಬೇರೆ ಏನು ತರಕಾರಿ ಇಲ್ಲ ಅಂದರೂ ಪರವಾಗಿಲ್ಲ, ಕ್ಯಾರೆಟ್ನ ಯೂಸ್ ಮಾಡೇ ಮಾಡ್ತೀನಿ ಉಪ್ಪಿಟ್ಟಿಗೆ. ಹಾಗಾಗಿ ಒಂದೇ ಒಂದು ಕ್ಯಾರೆಟ್ ಇತ್ತು, ತರಕಾರಿ ಕೂಡ ಖಾಲಿಯಾಗಿತ್ತು, ಒಂದೇ ಕ್ಯಾರೆಟ್ ಇತ್ತು. ಅದಕ್ಕೆ ಒಂದೇ ಕ್ಯಾರೆಟ್ನ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ. ಇನ್ನು ಕ್ಯಾರೆಟ್ನು ಕಟ್ ಮಾಡಿಕೊಂಡು ಮತ್ತು ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಉದ್ದುದ್ದಿಗೆ. ಉಪ್ಪಿಟ್ಟಿಗೆ ಈರುಳ್ಳಿನ ಉದ್ದುದ್ದಿಗೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಉಪ್ಪಿಟ್ಟಿಗೆ ಈರುಳ್ಳಿನ ಉದ್ದುದ್ದಿಗೆ ಕಟ್ ಮಾಡ್ಕೊಳ್ಳೋದು. ಇನ್ನು ತರಕಾರಿನ ಕಟ್ ಮಾಡಿ ಇಟ್ಕೊಂಡಾದಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ನಾನು ಸ್ಟೀಲ್ ಬಾಣಲಿಲೇ ಮಾಡಿಬಿಡ್ತೀನಿ. ಆದರೆ ಅಲ್ಯೂಮಿನಿಯಂ ಬಾಣಲಿಲಿ ಉಪ್ಪಿಟ್ಟು ಮಾಡಿದ್ರೆ ಅದು ಟೇಸ್ಟೇ ಚೆನ್ನಾಗಿರುತ್ತೆ, ಒಂಥರ ಬೇರೆ ಥರನೇ ಇರುತ್ತೆ. ನಾರ್ಮಲಾಗಿ ಸ್ಟೀಲ್ ಬಾಣಲಿಲಿ ಮಾಡೋದಕ್ಕೂ ಅಲ್ಯೂಮಿನಿಯಂ ಬಾಣಲಿಲಿ ಮಾಡೋದಕ್ಕೂ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ನಾನು ಇವತ್ತು ಅಲ್ಯೂಮಿನಿಯಂ ಬಾಣಲಿನ ತೊಗೊಂಡಿರೋದು. ರವೆನ ಹುರ್ಕೊಂಡಿದ್ದೀನಿ. ಒಂದು ಗ್ಲಾಸಷ್ಟು ರವೆ ತೊಗೊಂಡಿರೋದು ನಾನು. ಅದರಲ್ಲೇ ಸ್ವಲ್ಪ ರವೆನ ನಾನು ಕೇಸರಿ ಬಾತ್ಗೂ ಎತ್ತಿಟ್ಕೊತೀನಿ. ಇನ್ನು ಉಪ್ಪಿಟ್ಟಿಗೆ ಅಂತಂದ್ಬಿಟ್ಟು ರವೆ ಹುರ್ಕೊಂಡಿದ್ದೀನಲ್ಲ, ಈಗ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ನಾನು, ಯಾಕಂದರೆ ಅದು ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋವಾಗ ಕಡಲೆಬೇಳೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ನಾನು ಕಡಲೆಬೇಳೆ ಹಾಕ್ಕೊಳ್ಳೋದು. ಉದ್ದಿನಬೇಳೆ ಬೇಕಿದ್ದರೂ ಹಾಕ್ಕೊಬೋದು, ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗೇ ಇರುತ್ತೆ. ಆದರೆ ನಾನು ಇವತ್ತು ಕಡಲೆ ಬೀಜ ಹಾಕ್ತಾಯಿಲ್ಲ, ಬರೀ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇನ್ನು ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಕ್ಯಾರೆಟ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋದು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗಲೇ. ಇನ್ನು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಫ್ರೈ ಮಾಡ್ಕೊತೀನಿ, ಕ್ಯಾರೆಟು ಸ್ವಲ್ಪ ಸಾಫ್ಟಾಗಿ ಆಗಲಿ ಅಂತ. ಇವತ್ತು ಟೊಮೆಟೊ ಹಾಕಿಲ್ಲ ನಾನು. ಟೊಮೆಟೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಉಪ್ಪಿಟ್ಟಲ್ಲಿ, ಆದರೆ ಟೊಮೆಟೊ ಖಾಲಿ ಆಗಿದ್ದರಿಂದ ಟೊಮೆಟೊ ಹಾಕಿಲ್ಲ ನಾನು. ಇನ್ನು ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು, 1 ಕಪ್ ರವೆ ತೊಗೊಂಡಿರೋದ್ರಿಂದ ಒಂದು 2 ಕಪ್ಪು ಅಷ್ಟು ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ, ಯಾಕಂದರೆ ಬನ್ಸಿ ರವೆ ಅಲ್ವಾ, ಬೇಗ ನೀರು ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ. ಇನ್ನು ನೀರು ಕುದ್ಮೇಲೆ ರವೆ ಹಾಕ್ಬಿಟ್ಟು ಮುಚ್ಚಿಡ್ತೀನಿ, ಅದು ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು. ಒಂದು ಸಣ್ಣ ಗ್ಲಾಸಲ್ಲಿ ಒಂದು 3/4 ಗ್ಲಾಸಷ್ಟು ರವೆನ ಎತ್ತಿಟ್ಕೊಂಡಿದ್ದೀನಿ ಕೇಸರಿ ಬಾತ್ಗೆ ಅಂತ. ಇನ್ನು ಉಪ್ಪಿಟ್ಟು ಈ ಥರ ಆವಾಗವಾಗ ಮುಚ್ಚಿಟ್ಟು ಓಪನ್ ಮಾಡಿ ತಿರುಗಿಸ್ಬೇಕಾಗತ್ತೆ, ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ. ಇನ್ನು ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಉಪ್ಪಿಟ್ಟನ್ನ ತೆಗೆದಿಟ್ಬಿಟ್ಟು ನಾನು ಈ ಕಡೆ ಕೇಸರಿ ಬಾತ್ನ ಮಾಡ್ಕೊತಾ ಇದ್ದೀನಿ. ಕೇಸರಿ ಬಾತ್ಗೆ ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ, ಗೋಡಂಬಿ ಮತ್ತು 1-2 ಲವಂಗನೂ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು
ರವೆ ಹಾಕ್ಕೊತಾ ಇದ್ದೀನಿ. ರವೆನ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಈಗ ಬರೀ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ತುಪ್ಪದ ಜೊತೆಲಿ ರವೆನೂ ಹುರಿದಾದ್ಮೇಲೆ ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ರವೆಗೆ. ಅಂದರೆ ಎಷ್ಟು ಬೇಕು ಅಷ್ಟು ಗ್ಲಾಸ್, ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಕಿರೋದ್ರಿಂದ ನಾನು 1-2 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದು ರವೆ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಹೊತ್ತು ರವೆನ ಮುಚ್ಚಿಟ್ಟು ಬೇಯಿಸ್ಕೊಂಡಾದಮೇಲೆ ಒಂದು ಅರ್ಧ ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಕಲ್ಲರ್ಗೆ ನಾನು ಕೇಸರಿ ಇರಲಿಲ್ಲ, ಹಂಗಾಗಿ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಕಲ್ಲರು ಕೇಸರಿ ಕಲರ್ ಇಲ್ಲ, ಅರಿಶಿನ ಕಲರ್ ಇದೆ ಅಂತ ಅಂದ್ಕೊಬೇಡಿ, ಅರಿಶಿನ ಹಾಕಿದ್ದೀನಿ ನಾನು ಕಲರ್ಗೋಸ್ಕರ. ಇನ್ನು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಸಕ್ಕರೆ ಹಾಕಿದ್ಮೇಲೆ ಕೂಡ ಸಕ್ಕರೆ ಕರಗಿ ಚೆನ್ನಾಗಿ ಗಟ್ಟಿಗಾಗುತ್ತಲ್ಲ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಕೇಸರಿ ಬಾತು ರೆಡಿನೇ ಆಗಿಬಿಡುತ್ತೆ. ತುಪ್ಪ ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು. ನಾನು ಜಾಸ್ತಿ ಹಾಕಿಲ್ಲ, ಯಾಕಂದರೆ ಬೆಳಗ್ಗೆ ತಿಂದರೆ ಗಂಟ್ಲು ನೋವು ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ತುಪ್ಪ ಯೂಸ್ ಮಾಡಿಲ್ಲ. ಇನ್ನು ಉಪ್ಪಿಟ್ಟು ಕೇಸರಿ ಬಾತು 2 ರೆಡಿನೂ ಆಯಿತು, ತಿಂಡಿ ತಿನ್ಕೊಂಡಿದ್ದು ಆಯಿತು. ಇನ್ನು ಇವತ್ತು ಕೆಲಸ ಕೂಡ ಇತ್ತು ನನಗೆ. ಸ್ಯಾರಿ ಒಂದು ಅರ್ಜೆಂಟಾಗಿ ಕುಚ್ಚಾಕೋದಿತ್ತು, ಹಾಗಾಗಿ ಕುಚ್ಚಾಕೋದಕ್ಕೆ ಅಂತ ಕೊಟ್ಟರು. ಇನ್ನು ಆ ಕೆಲಸನೂ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಇನ್ನು ಆ ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ ನನಗೆ ಸಂಜೆನೇ ಆಗಿತ್ತು. ಮಧ್ಯಾಹ್ನ ಊಟಕ್ಕೆ ಅಂತ ನಮ್ಮಮ್ಮ ಅವರೇ ಅಡುಗೆ ಮಾಡ್ತಾರಲ್ಲ, ಬೆಳಗ್ಗೆ ತಿಂಡಿ ನಾನು ಮಾಡಿದ್ರೆ ಮಧ್ಯಾಹ್ನ ಅಡುಗೆ ಅಮ್ಮನೇ ಮಾಡ್ತಾರೆ. ಅಮ್ಮ ಅಡುಗೆಗೆ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡಿದರು ಮಸಾಲೆ ಇಟ್ಬಿಟ್ಟು. ಅದರ ರೆಸಿಪಿ ಎಲ್ಲ ಏನು ನಾನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಯಾಕಂದರೆ ನಾನು ಕೆಲಸ ಇದ್ದಿದ್ದರಿಂದ ತುಂಬಾ ಬ್ಯುಸಿ ಇದ್ದೆ, ಹಾಗಾಗಿ ಅದೆಲ್ಲ ಏನು ಶೂಟ್ ಮಾಡ್ಕೊಳ್ಳಿಲ್ಲ. ಅವರು ಮಸಾಲೆ ಇಟ್ಟು ಬೆಂಡೆಕಾಯಿ ಸಾರು ಮಾಡ್ತಾರೆ, ಅದೇ ಸಾರಿಗೆ ಮುದ್ದೆನೂ ಮಾಡಿದ್ರು. ಊಟ ಕೂಡ ಮಾಡಿಕೊಂಡೆ ಮಧ್ಯಾಹ್ನ. ಇನ್ನು ಊಟ ಮಾಡಿಕೊಂಡು ಮತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಕೆಲಸ ಮುಗಿಸೋಷ್ಟೊತ್ತಿಗೆ ನನಗೆ ಸಂಜೆನೇ ಆಗಿತ್ತು. ಇನ್ನು ಕೆಲಸ ಮುಗಿದ್ಮೇಲೆ ಎಲ್ಲನೂ ಎತ್ತಿಟ್ಟು ಕ್ಲೀನ್ ಮಾಡಿಕೊಂಡು ಸೀರೆ ಕೂಡ ಅಂಗಡಿವರೆಗೆ ಕೊಟ್ಟು ಬಂದುಬಿಟ್ಟು ಇನ್ನು ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಫಸ್ಟು ಮನೆ ಕ್ಲೀನು ಅರ್ಧ ಕೆಲಸ ಮಾಡಿಬಿಟ್ಟು ಆಮೇಲೆ ಹೋಗಿದ್ದೆ ಅವ್ರಿಗೆ ಕೊಡೋದಕ್ಕೆ ಸೀರೆನ. ಫಸ್ಟು ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಏನೋ ಸೀರೆನೆಲ್ಲ ಮಡಚಿ ಎತ್ತಿಟ್ಬಿಟ್ಟು ಬೆಡ್ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಮನೇನ ಕ್ಲೀನ್ ಮಾಡಿಕೊಂಡೆ. ಇನ್ನು ಶನಿವಾರ ಬೇರೆ ಅಲ್ವಾ, ಸಂಜೆ ಪೂಜೆ ಮಾಡಬೇಕಾಗಿತ್ತು, ಹಾಗಾಗಿ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಸ್ನಾನಕ್ಕೆ ನೀರಿಟ್ಬಿಟ್ಟು ಆಮೇಲೆ ಅಂಗಡಿವರೆಗೆ ಸೀರೆ ಕೊಟ್ಬಿಟ್ಟು ಬಂದು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ, ಅಂದರೆ ಕಸ ಎಲ್ಲ ಗುಡಿಸ್ಕೊಂಡಾದ್ಮೇಲೆ, ಒಳಗೆ ಆಚೆ ಎಲ್ಲ ಕಸ ಎಲ್ಲ ಗುಡಿಸಿ ಆದಮೇಲೆ ಇನ್ನು ಪಾತ್ರೆಗಳನ್ನ ತೊಳಿಬೇಕಾಗಿತ್ತು. ಬೆಳಗ್ಗೆ ತಿಂಡಿ ಮಾಡಿದ್ದು ಎಲ್ಲನೂ ಹಾಗೆ ಇದ್ವಲ್ಲ, ಏನು ತೊಳೆದಿರಲಿಲ್ಲ. ಇನ್ನು ಇವಾಗ ಒಂದೇ ಸರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇರೋದ್ರಿಂದ ಪಾತ್ರೆಗಳನ್ನೆಲ್ಲ ಇವಾಗಲೇ ತೊಳೆದ್ಬಿಡ್ತಾ ಇದ್ದೀನಿ. ಇನ್ನು ಇವಾಗ ತೊಳೆದಿಟ್ರೆ ಇನ್ನು ರಾತ್ರಿ ಏನು ತೊಳೆಯೋ ಕೆಲಸ ಏನೂ ಇರಲ್ಲ. ಮಾಮೂಲಿಯಾಗಿ ಇನ್ನು ರಾತ್ರಿ ಊಟ ಮಾಡ್ಕೊಂಡಿದ್ದು ಪಾತ್ರೆಗಳು ಮಾತ್ರ ತೊಳೆಯೋದೇನೆ. ಇನ್ನು ಅಡುಗೆ ಏನಂದು ಮಾಡೋದಿರಲ್ಲ, ಯಾಕಂದರೆ ನಮ್ಮಮ್ಮ ಬೆಂಡೆಕಾಯಿ ಸಾಂಬಾರು ಮಾಡಿ ಇಟ್ಟಿದ್ದಾರಲ್ಲ, ಮುದ್ದೆ ಕೂಡ ಅವರೇ ಮಾಡ್ತಾರೆ. ಊಟ ಅಷ್ಟೇ ನಾವು ತೊಗೊಂಬಂದಿಲ್ಲಿ ತಿನ್ಕೊಳೋದ್ರಿಂದ ಇನ್ನು ಅಷ್ಟು ಮಾತ್ರ ಪಾತ್ರೆ ಇರುತ್ತೆ. ಹಂಗಾಗಿ ಇವಾಗಲೇ ಎಲ್ಲನೂ ತೊಳೆದು ಕ್ಲೀನ್ ಮಾಡಿಕೊಂಡೆ. ಇನ್ನು ಇವಾಗೆಲ್ಲನೂ ತೊಳೆದ್ಬಿಟ್ರೆ ರಾತ್ರಿಗೆ ಆರಾಮಾಗಿರುತ್ತೆ ಅಂತ. ಇನ್ನು ಪೂಜೆ ಮಾಡಬೇಕಲ್ವಾ, ಸಂಜೆ ಪೂಜೆ, ಹಾಗಾಗಿ ಎಲ್ಲನೂ ತೊಳೆದು ಕ್ಲೀನ್ ಮಾಡಲೇಬೇಕು. ಇನ್ನು ಹಾಗೆ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೂ ಮನಸ್ಸಾಗಲ್ಲ. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಲೇಟ್ ಬೇರೆ ಆಗೋಗಿತ್ತು ಟೈಮು, ಹಾಗಾಗಿ ಬೇಗನೆ ಕೆಲಸಗಳನ್ನ ಮಾಡಿಕೊಂಡೆ. ಇನ್ನು ಪಾತ್ರೆ ಎಲ್ಲ ಉಜ್ಜಿ ತೊಳೆದಾದ್ಮೇಲೆ ಇನ್ನು ಸಿಂಕ್ನೆಲ್ಲ ಉಜ್ಜಿ ತೊಳ್ಕೊಂಡು ಮತ್ತು ಸ್ಟವ್ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಎಲ್ಲನೂ.
ಇನ್ನು ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ, ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನು ಸ್ನಾನಕ್ಕೆ ನೀರು ಕೂಡ ಇಡ್ತಾ ಇದ್ದೀನಿ. ಸ್ನಾನಕ್ಕೆ ನೀರು ಇಟ್ಬಿಟ್ಟು ಆಮೇಲೆ ನಾನು ಹೋಗಿ ಅಂಗಡಿಯವ್ರಿಗೆ ಸೀರೆ ಕೊಟ್ಬಿಟ್ಟು ಬಂದೆ. ನಮ್ಮನೇಲಿ ಗೀಝರ್ ಇಲ್ಲದೆ ಇರೋದ್ರಿಂದ ನಾನು ಸ್ಟೌವಲ್ಲೇ ಕಾಯಿಸ್ಕೊಳ್ಳೋದು. ಗೀಝರ್ ನೀರು ನನಗೆ ಆಗೋದು ಇಲ್ಲ, ಹೀಟ್ರ್ ನೀರು ಗೀಝರ್ ನೀರೆಲ್ಲನೂ. ಕೂದಲು ಜಾಸ್ತಿನೇ ಉದುರುತ್ತೆ, ನಾರ್ಮಲಾಗೆ ನನಗೆ ಕೂದಲು ಜಾಸ್ತಿ ಉದುರುತ್ತೆ. ಇನ್ನು ಗೀಝರ್ ನೀರು ಹಾಕ್ಕೊಂಡ್ರೆ ತುಂಬಾ ಕೂದಲು ಉದುರುತ್ತೆ. ಹಂಗಾಗಿ ಗೀಝರ್ ನೀರೆಲ್ಲ ನನಗೆ ಅಡ್ಜಸ್ಟ್ ಆಗಲ್ಲ. ಹಂಗಾಗಿ ನಾನು ಸ್ಟೌವಲ್ಲೇ ಕಾಯಿಸ್ಕೊಳ್ಳೋದು. ಇನ್ನು ಸ್ಟವ್ ಮೇಲೆ ನೀರು ಇಟ್ಬಿಟ್ಟು ಅದು ಕಾಯಕ್ಕಿಟ್ಬಿಟ್ಟು ನಾನು ತೊಗೊಂಡೋಗಿ ಅಂದರೆ ಸೀರೆನ ತೊಗೊಂಡೋಗಿ ಅಂಗಡಿಗೆ ಕೊಟ್ಬಿಟ್ಟು ಬಂದೆ. ಬರೋಷ್ಟೊತ್ತಿಗೆ ನೀರು ಕಾದಿತ್ತು. ಇನ್ನು ಸ್ನಾನ ಕೂಡ ಮಾಡಿಕೊಂಡು ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಇನ್ನು ರೆಡಿ ಆಗಿಬಿಟ್ಟು ದೇವ್ರಿಗೆ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಪೂಜೆ ಐಟಮ್ಸ್ ಎಲ್ಲ ಏನು ತೊಳೆಯೋದೇನೂ ಇಲ್ಲ. ನಾರ್ಮಲಾಗಿ ಹೂವೆಲ್ಲ ಒಣಗಿರೋ ಹೂವನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ದೇವ್ರ ಹತ್ರ ಧೂಳೆಲ್ಲ ಒರೆಸ್ಕೊಂಡು ದೀಪ ಹಚ್ಚೋದು ಅಷ್ಟೇನೆ. ನೆಕ್ಸ್ಟ್ ಇನ್ನು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ, ಹಾಗಾಗಿ ಏನು ನಾನು ತೊಳೆಯೋದೆಲ್ಲ ಏನೂ ಮಾಡಿಲ್ಲ. ಸೋಮವಾರ ಅಷ್ಟೇ ನಾನು ಎಲ್ಲನೂ ಮಾಡ್ಕೊಂಡಿದ್ದು. ಹಾಗಾಗಿ ಶುಕ್ರವಾರ ಆಗಲಿ ಗುರುವಾರ ಆಗಲಿ ನಾನೇನು ದೇವ್ರ ಪೂಜೆ ಐಟಮ್ಸ್ ಏನು ತೊಳೆದಿರಲಿಲ್ಲ. ಮಾಮೂಲಿಯಾಗಿ ಹಾಗೆ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿದ್ದೆ. ಇನ್ನು ಇವತ್ತು ಕೂಡ ಹಾಗೇ ದೀಪ ಹಚ್ಚಿದ್ದೆ. ಇನ್ನು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಕ್ಯಾಬೇಜ್ ಇತ್ತಲ್ವ ಮನೆಯಲ್ಲಿ, ಅದನ್ನು ಹೆಂಗಾದರೂ ಸ್ವಲ್ಪನೇ ಯೂಸ್ ಮಾಡಿ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಕ್ಯಾಬೇಜ್ದು ಪಕೋಡ ಮಾಡೋಣ ಅಂತ ಅಂದ್ಕೊಂಡೆ. ಸ್ನ್ಯಾಕ್ಸ್ಗೆ ಅಂತೇಳಿ ರೆಡಿ ಮಾಡಿದ್ದು. ಆಮೇಲೆ ಇನ್ನು ಇವಾಗ ಏನಾದರೂ ತಿಂದ್ಬಿಟ್ರೆ ಮತ್ತು ಊಟ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ನಾನು ಒಂದೇ ಸರಿ ಊಟಕ್ಕೆ ಹಾಕ್ಕೊಳ್ಳೋಣ ಅಂತ ಹಂಗೆ ಕಲಸಿ ಇಟ್ಬಿಟ್ಟೆ. ಇನ್ನು ಕ್ಯಾಬೇಜು ಪಕೋಡಾಗೆ ಅಂತ ನಾನು ಒಂದು ಸ್ವಲ್ಪ ಕ್ಯಾಬೇಜನ್ನ ಕಟ್ ಮಾಡ್ಕೊಂಡಿದ್ದೀನಿ. ಜೊತೇಲಿ ಒಂದು ಸಣ್ಣ ಈರುಳ್ಳಿನೂ ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎರಡನ್ನೂ ಕೂಡ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ ಪಕೋಡ ಎಲ್ಲನೂ ಆಯಿಲಿ ಫುಡ್ಡು ಸ್ವಲ್ಪ ಕಮ್ಮಿನೇ, ನಾನು ಜಾಸ್ತಿ ಮಾಡೋಕ್ಕೋಗಲ್ಲ. ಇವತ್ತು ಕ್ಯಾಬೇಜ್ ಇತ್ತಲ್ವಾ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಮಾಡಿದ್ದು. ಚೆನ್ನಾಗಿರುತ್ತೆ, ಒಂಥರ ಡ್ರೈ ಗೋಬಿ ತಿನ್ನೋ ಥರ ಇರುತ್ತೆ. ಕ್ಯಾಬೇಜ್ ಗೋಬಿ ತಿಂತೀವಲ್ಲ ನಾವು, ಆ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ಇನ್ನು ನಾನು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೆ, ಒಂದು ಸಣ್ಣ ಕಪ್ಪಷ್ಟು. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಜೊತೇಲಿ ಒಂದು ಗರಿ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ಫಸ್ಟು ನೀರು ಹಾಕ್ದೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈರುಳ್ಳಿನಲ್ಲಿ ನೀರು ಬಿಡುತ್ತೆ ಅಲ್ಲ, ಅದರಲ್ಲೇ ಸ್ವಲ್ಪ ಕಲಿಸ್ಕೊಂಬಿಡ್ಬೋದು. ಆಮೇಲೆ ಬೇಕು ಅಂದರೆ ನೀರು ಹಾಕ್ಕೊಬೋದು. ಹಾಗಾಗಿ ಫಸ್ಟು ಜಾಸ್ತಿ ನೀರು ಹಾಕಕ್ಕೆ ಹೋಗಲ್ಲ ನಾನು. ಆಮೇಲೆ ನೋಡಿಕೊಂಡು ಬೇಕು ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡಿರೋದು. ಕಲಸಿ ಸುಮಾರು 1 ಅವರ್ ಇಟ್ಬಿಟ್ಟಿದ್ದೆ ನಾನು, ಅದನ್ನು ಮಾಡೇ ಇರಲಿಲ್ಲ. ಆಮೇಲೆ ಊಟದ ಟೈಮ್ಗೆ ಮಾಡ್ಕೊಂಡಿದ್ದು. ಇನ್ನು ಊಟದ ಟೈಮ್ಗೆ ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕಿಟ್ಬಿಟ್ಟು ಒಂದೊಂದೇ ಈ ಥರ ಪಕೋಡನ ಹಾಕ್ಕೊತಾ ಇದ್ದೀನಿ. ಅದು ಸ್ಟೀಲ್ ಬಾಣಲಿ ಆಗಿದ್ದರಿಂದ ಅದು ಕಚ್ಕೊಂಡಿದೆ ಅಷ್ಟೇ. ಆದರೆ ಚೆನ್ನಾಗಿತ್ತು. ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೊಬೇಕು. ಚೆನ್ನಾಗಿ ಬೆಂದರೆ ಪಕೋಡ ಚೆನ್ನಾಗಿರುತ್ತೆ ಟೇಸ್ಟು. ಸೇಮ್ ನಾವು ಡ್ರೈ ಗೋಬಿ ತಿಂತೀವಿ ಅಲ್ಲ, ಕ್ಯಾಬೇಜ್ ಗೋಬಿನ ಹಾಗೆ ಇರುತ್ತೆ. ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಟೊಮೆಟೊ ಸಾಸ್ ಏನಾದರೂ ಇಟ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ನಮಗೆ ಊಟಕ್ಕೆ ಬೇಕಾಗಿದ್ದಲ್ವ, ಹಾಗಾಗಿ ಊಟಕ್ಕೆ ಹಾಕಿದ್ದು ಇಷ್ಟೇ ಆಗಿದ್ದು. ಆದರೆ ಅದೇ ಸಾಕಾಯಿತು ನಮಗೆ. ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಇವತ್ತು ನಾನು ಇದನ್ನು ಮಾಡಿದ್ದೆ ಸ್ನ್ಯಾಕ್ಸ್ಗೆ. ನಾನು ಸಾಮಾನ್ಯವಾಗಿ ಮಾಡಲ್ಲ ಜಾಸ್ತಿ ಆಯಿಲಿ ಐಟಮ್ಸು, ನನ್ನ ಮನೇಲಿ ಏನೂ ಮಾಡಲ್ಲ. ಇವತ್ತು ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡಿದ್ದಷ್ಟೇ. ಇನ್ನು ಕ್ಯಾಬೇಜ್ ಪಕೋಡ ಕೂಡ ರೆಡಿ ಆಯಿತು. ನಾವು ರಾತ್ರಿ ಊಟ ಕೂಡ ಮಾಡ್ಕೊಂಡಿದ್ದಾಯಿತು. ಇನ್ನು ನೈಟ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಮಧ್ಯಾಹ್ನ ಅಂದರೆ ಸುಮಾರು ಒಂದು 11-11:30 ಟೈಮ್ ಆಗಿತ್ತು. ಆವಾಗ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಇನ್ನಿವತ್ತು ಭಾನುವಾರ ಆಗಿದ್ದರಿಂದ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದು.
ನಮ್ಮಮ್ಮ ತಿನ್ನಲ್ಲ, ಯಾಕಂದರೆ ಅವರು ನವರಾತ್ರಿದು ದಿನ ದೀಪ ಹಚ್ತಾ ಇದ್ದಾರೆ. ಹಂಗಾಗಿ ಅವರು ತಿನ್ನಲ್ಲ, ನಾನೇನಾದ್ರು ಬೇರೆ ಮಾಡ್ಕೊತೀನಿ ಅಂತಂದರು. ಇನ್ನು ನಮಗೆ ಮಾತ್ರ ಮಾಡ್ಕೊಬೇಕಾಗಿತ್ತು. ಇನ್ನು ನಮ್ಮ ಮನೆಯವರು ಅವರು ಫಿಶ್ ಮಾಡೋಣ ಅಂತಂದರು. ಬೇರೆ ಏನು ಬೇಡ, ನನಗೆ ಫಿಶ್ ತೊಗೊಂಬರ್ತೀನಿ, ಫಿಶ್ ಮಾಡೋಣ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ಫಿಶ್ ಫ್ರೈ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡಿದ್ದಿದ್ದು. ಆಮೇಲೆ ಅವರು ಅಂದರೆ ಫಿಶ್ ಫ್ರೈ ಮಾಡಿದ್ರೆ ಮತ್ತೆ ಊಟಕ್ಕೆ ಸಾರು ಏನಾದರೂ ಮಾಡಬೇಕಾಗತ್ತೆ. ಅದಕ್ಕೆ ಸರಿ ಒಂದೇ ಸರಿ ಏನಾದರೂ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತಂದೆ. ಹಾಗಾಗಿ ಫಿಶ್ ಫ್ರೈಗೆ ತೊಗೊಂಬರಲಿಲ್ಲ ಅವರು. ರಾಹೋ ಫಿಶ್ ಅಂತ ಇರುತ್ತೆ, ಅದನ್ನು ಕರಿಗೆ ಅಂತ ತೊಗೊಂಬಂದರು. ಅದು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಕರಿಗೆ. ಹಾಗಾಗಿ ಇನ್ನು ನಾನು ಫಿಶ್ ಕರಿಗೆ ಅಂದ್ಬಿಟ್ಟು ಸ್ವಲ್ಪ ಐಟಮ್ಸ್ನೆಲ್ಲ ರೆಡಿ ಮಾಡಿಕೊಂಡೆ. ತುಂಬ ಏನು ಮಸಾಲೆ ಹಾಕೋ ಅವಶ್ಯಕತೆ ಏನೂ ಇಲ್ಲ, ಹಾಗೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಇನ್ನು ಫಿಶ್ ಕರಿಗೆ ಅಂತ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು ಸಣ್ಣ ಈರುಳ್ಳಿ, ಒಂದು ಟೊಮೆಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 4. ಇದಿಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅದು ಹೆಂಗೆ ಅಂದರೆ ಫುಲ್ಲು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಷ್ಟು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಒಂದು 1/4 ಸ್ಪೂನಷ್ಟು. ಆಮೇಲೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಮತ್ತು ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 2-2.5 ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ಕಲ್ಲರ್ ಬೇಕು ಅಂತಂದರೆ ಇನ್ನೊಂದು ಬರುತ್ತೆ ಅಲ್ಲ, ರೆಡ್ ಚಿಲ್ಲಿ ಪೌಡರು ಕಲ್ಲರ್ದು, ಅದನ್ನು ಬೇಕಾದ್ರೆ ಯೂಸ್ ಮಾಡಿ. ಖಾರಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ನಾನು ಸ್ವಲ್ಪನೇ ಹಾಕಿದೆ, ಸಾಕು ಖಾರ ಜಾಸ್ತಿ ಬೇಡ ಅಂತ. ಆದರೆ ನನ್ನ ಹಸ್ಬೆಂಡು ಇನ್ನೊಂದು ಸ್ವಲ್ಪ ಖಾರ ಇರಬೇಕಿತ್ತು ಅಂತಂದರು. ನನಗೆ ಕರೆಕ್ಟಾಗಿತ್ತು ಖಾರ. ಜಾಸ್ತಿ ಖಾರ ಇದ್ದರೆ ಅದು ಹೊಟ್ಟೆಲಿ ಉರಿ ಬರುತ್ತೆ. ಹಾಗಾಗಿ ಇನ್ನು ಅದಷ್ಟೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡಿಕೊಂಡೆ. ಇನ್ನು ರುಬ್ಬಿಟ್ಕೊಂಡು ಅದನ್ನು ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಮತ್ತೆ ಬಾಣಲಿ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಮೆಂತ್ಯ ಕೂಡ ಹಾಕ್ಕೊಬೋದು, ಅಂದರೆ ಮೆಂತ್ಯ ಕಾಳು ಬರುತ್ತಲ್ಲ, ಅದನ್ನು ಒಂದು 4-5 ಕಾಳಷ್ಟು, ಜಾಸ್ತಿ ಬೇಡ, ಕಹಿ ಬಂದ್ಬಿಡುತ್ತೆ, ಹಾಕ್ಕೋಬೋದು. ನಾನು ಹಾಕಿಲ್ಲ ಅಷ್ಟೇನೆ. ಇನ್ನು ಅದನ್ನು ಈರುಳ್ಳಿನೂ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಮುಂಚೆ ಕೂಡ ಫ್ರೈ ಮಾಡಿನೇ ರುಬ್ಬಿಟ್ಕೊಂಡಿರೋದು, ಆದರೂ ಕೂಡ ಮತ್ತೆ ಒಂದು ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊತೀನಿ. ನೀರು ಜಾಸ್ತಿ ಏನು ಹಾಕ್ತಾ ಇಲ್ಲ, ಯಾಕಂದರೆ ನಮಗೆ ಒಂದು ಟೈಮು ಅಂದರೆ ಮಧ್ಯಾಹ್ನ ರಾತ್ರಿಗೆ ಅಷ್ಟೇ, ಮತ್ತೆ ಅದು ಉಳಿದ್ರೆ ವೇಸ್ಟ್ ಆಗುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇಬ್ಬರಿಗೆ ಮಾಡ್ಕೊತಾ ಇರೋದು. ಇನ್ನು ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಕುದಿಯಬೇಕು, ಚೆನ್ನಾಗಿ ಕುದಿಸ್ಬೇಕು ಫಸ್ಟು. ಅದು ಚೆನ್ನಾಗಿ ಕುದ್ದಿದ ಮೇಲೆ ನಾವು ಫಿಶ್ನ ಹಾಕಬೇಕಾಗತ್ತೆ. ಫಿಶ್ ಹಾಕಿದ್ಮೇಲೆ ತುಂಬ ಟೈಮ್ ತಗೊಳ್ಳಲ್ಲ, ಒಂದು 5 ಮಿನಿಟ್ಸು ಸಾಕು. 5 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಫಿಶ್ಶು, ಜಾಸ್ತಿನೇ ಬೆಂದ್ಬಿಡುತ್ತೆ. ಹಾಗಾಗಿ ನಾನು ಫಸ್ಟು ಇದನ್ನು ಕುದಿಸ್ಕೊತಾ ಇರೋದು. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಬಿಡ್ತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಹುಣಸೆ ಹುಳಿ ಹಾಕಿದ್ರೇ ಫಿಶ್ಶು, ಯಾವುದೇ ಐಟಮ್ ಆಗಲಿ ಫಿಶ್ದು ಹುಣಸೆ ಹುಳಿ ಹಾಕಿದ್ರೇ ಅದು ಟೇಸ್ಟ್ ಬರೋದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ ನಾನು. ಹುಣಸೆ ಹುಳಿ ಹಾಕ್ಕೊಂಡಾದ್ಮೇಲೆ ಅದನ್ನು ಮುಚ್ಚಿಟ್ಬಿಟ್ಟು ಕುದಿಸ್ಕೊತೀನಿ ಅಷ್ಟೇನೆ. ಚೆನ್ನಾಗಿ ಕುದಿ ಬರಬೇಕು. ಅದು ಚೆನ್ನಾಗಿ ಕುದೀತಾ ಇರೋವಾಗ ನಾನು ಫಿಶ್ನ ಹಾಕೋದು. ಒಂದು ಸರಿ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಆಮೇಲೆ ಒಂದೊಂದೇ ಫಿಶ್ನ ಅದರಲ್ಲಿ ಹಾಕ್ಕೊತೀನಿ. ಫಿಶ್ನ ಹಾಕ್ಕೊಂಡ್ಮೇಲೆ ಅದನ್ನು ಕಲಿಸ್ಬಾರ್ದು ಸೌಟಲ್ಲಿ, ಅದು ನಿಧಾನಕ್ಕೆ ಫಿಶ್ನ ಅದರಲ್ಲಿ ಮುಳುಗೋ ಥರ ಹಾಕ್ಕೊಬೇಕಾಗತ್ತೆ. ಕೈಯಲ್ಲಿ ಅಂದರೆ ಸೌಟಲ್ಲೆಲ್ಲ ಕಲಿಸ್ಬಿಟ್ರೆ ಅದು ಜಾಸ್ತಿ ಮಿಕ್ಸ್ ಆಗಿಬಿಡುತ್ತೆ, ತಿನ್ನೋಕೆ ಸಿಗಲ್ಲ. ಹಾಗಾಗಿ ಅದನ್ನು ಕಲ್ಸಕ್ಕೆ ಹೋಗಬಾರ್ದು. ಫಿಶ್ ಹಾಕಿದ್ಮೇಲೆ ಹಂಗೇ ಮುಚ್ಚಿ ಇಡಬೇಕು ಅದನ್ನು. ಹಾಗಾಗಿ ಒಂದು ಸರಿ ಚೆನ್ನಾಗಿ ಕುದಿ ಬಂದಮೇಲೆ ನಿಧಾನಕ್ಕೆ ಒಂದೊಂದೇ ಫಿಶ್ನ ಹಾಕ್ಕೊತಾ ಇದ್ದೀನಿ. ಈಗ ನಾನು ಈ ಥರ ಮುಳುಗಿಸ್ಬೇಕು, ಮುಳುಗೋ ಥರ ಫಿಶ್ನ ಹಾಕ್ಕೊಬೇಕಾಗತ್ತೆ. ಒಂದೊಂದೇ ಫಿಶ್ನ ಹಾಕ್ಕೊಂಡು ಆಮೇಲೆ ಅದನ್ನು ಅಂದರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 4ರಿಂದ 5 ನಿಮಿಷ ಅಷ್ಟೇ, ಜಾಸ್ತಿ ಟೈಮ್ ತಗೊಳ್ಳಲ್ಲ ಅದು. ನಾನೊಂದು 5 ನಿಮಿಷ ಬಿಟ್ಟಿದ್ದೆ, ಅಷ್ಟಕ್ಕೆ ಅದು ಬೆಂದೇ ಹೋಗ್ಬಿಟ್ಟಿತ್ತು, ಕೈಗೆ ಸಿಗ್ತಾ ಇರಲಿಲ್ಲ, ಆ ಥರ ಬೆಂದೋಗ್ಬಿಟ್ಟಿತ್ತು. ಇಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು 5 ನಿಮಿಷ ಇಟ್ಬಿಟ್ಟು ಈ ಥರ ಮುಳುಗಿಸಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಆಗುತ್ತೆ. ಅದು ಫಿಶ್ದು ತಲೆ ಒಂದು ಮುಳುಗ್ತಾನೆ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಉಲ್ಟಾ ತಿರುಗಿಸಿ ಬೇಯಿಸ್ಕೊಂಡಿದ್ದಾಯಿತು. ಯಾಕಂದರೆ ನಾನು
ಗ್ರೇವಿನ ಕಮ್ಮಿ ಮಾಡ್ಕೊತಾ ಇರೋದ್ರಿಂದ ಜಾಸ್ತಿ ನೀರು ಹಾಕಿರಲಿಲ್ಲ ಅಲ್ವಾ, ಹಂಗಾಗಿ ಅದು ಮುಳುಗ್ತಾ ಇರಲಿಲ್ಲ. ಸ್ವಲ್ಪ ಜಾಸ್ತಿನೇ ಆಗಿತ್ತು ಫಿಶ್ಶು. ಒಂದೇ ಫಿಶ್ ಅಂತ ತಗೊಂಡಿದ್ದು, ಆದರೆ ಅದೇನೇ ಜಾಸ್ತಿ ಆಗಿತ್ತು. ನಾನು ಜಾಸ್ತಿ ತಿನ್ನಲ್ಲ ಫಿಶ್ನ, ಯಾಕಂದರೆ ನನಗೆ ಅದು ಮುಳ್ಳು ಬಿಡಿಸ್ಕೊಂಡು ತಿನ್ನಬೇಕು ಅಂದರೆ ಒಂಥರ ಕಷ್ಟ ಆಗುತ್ತೆ. ನಮ್ಮ ಮನೆಯವ್ರು ಬಿಡಿಸ್ಕೊಟ್ರೆ ಅಷ್ಟೇ ತಿಂತೀನಿ ನಾನು, ಇಲ್ಲ ಅಂತಂದರೆ ನಾನು ಬಿಡಿಸ್ಕೊಂಡು ತಿನ್ನಬೇಕು ಅಂದರೆ ನಿಧಾನ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ತಿನ್ನೋಕೆ ಹೋಗಲ್ಲ, ಒಂದೆರಡು ಪೀಸ್ ಅಷ್ಟೇ ತಿನ್ನೋದು. ಮತ್ತು ಹೀಟ್ ಕೂಡ ಜಾಸ್ತಿ ಆಗುತ್ತೆ ಅಲ್ಲ, ಹಂಗಾಗಿ ನಾನು ಜಾಸ್ತಿ ಫಿಶ್ನ ತಿನ್ನೋಕೆ ಹೋಗಲ್ಲ. ಇನ್ನು ಫಿಶ್ಶು ಗ್ರೇವಿ ಕೂಡ ರೆಡಿನೂ ಆಯಿತು. ಇನ್ನು ಊಟಕ್ಕೆ ನಾನು ರೆಡಿ ಮಾಡಿಕೊಂಡೆ. ಊಟಕ್ಕೆ ಅನ್ನ ಅಷ್ಟೇ ಮಾಡಿದ್ದು, ಬೇರೆ ಏನೂ ಮಾಡಿರಲಿಲ್ಲ. ಫಿಶ್ಗೆ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಆದರೆ ಇವತ್ತು ನಾನು ಅನ್ನ ಅಷ್ಟೇ ಮಾಡಿದ್ದೆ. ಮುದ್ದೆ ಎಲ್ಲ ಏನೂ ಮಾಡಿರಲಿಲ್ಲ. ನೋಡಿ, ಫಿಶ್ಶು ಎತ್ತಕ್ಕೆ ಕೂಡ ಬರ್ತಾ ಇಲ್ಲ, ಅಷ್ಟು ಸಾಫ್ಟಾಗಿ ಬೆಂದೋಗ್ಬಿಟ್ಟಿತ್ತು. 5 ನಿಮಿಷ ಬೇಯಿಸಿದ್ದು ಅಷ್ಟೊಂದು ಬೆಂದೋಗ್ಬಿಟ್ಟಿತ್ತು. ಆದರೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ ಜೀರಿಗೆ ಅದೆಲ್ಲ ಯೂಸ್ ಮಾಡಿಲ್ಲ. ಅದು ಜೀರಿಗೆ ಏನಾದರೂ ಹಾಕಿದ್ವಿ ಅಂತಂದರೆ ಅದು ಒಂಥರ ಬಸ್ಸಾರು ಥರ ಟೇಸ್ಟ್ ಬಂದ್ಬಿಡುತ್ತೆ. ಇದಕ್ಕೆ ನಾನು ಜೀರಿಗೆ ಎಲ್ಲ ಯೂಸ್ ಮಾಡಿಲ್ಲ. ಇದು ಒಂಥರ ಚೆನ್ನಾಗಿತ್ತು ಟೇಸ್ಟು. ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಅವರಿಗೂ ಊಟ ಕೊಟ್ಟಾದಮೇಲೆ ನಾನು ಕೂಡ ಊಟ ಹಾಕ್ಕೊಂಡೆ. ಇನ್ನು ನನಗೆ ಅಂತ ನಾನು ಚಿಕನ್ದು ಕಬಾಬ್ನ ತರಿಸ್ಕೊಂಡಿದ್ದೆ. ಯಾಕಂದರೆ ನಾನು ಫಿಶ್ನ ಕಮ್ಮಿ ತಿನ್ನೋದು, ಹಾಗಾಗಿ ನನಗೆ ಅಂತ ಚಿಕನ್ ಕಬಾಬ್ನ ತರಿಸ್ಕೊಂಡೆ. ಆದರೆ ಫಿಶ್ನು ತಿಂದಿದ್ದೀನಿ ಒಂದೆರಡು ಪೀಸ್ ಅಷ್ಟೇನೆ, ನಾನು ಜಾಸ್ತಿ ತಿನ್ನಲ್ಲ. ಯಾಕಂದರೆ ಅದರಲ್ಲಿ ಮುಳ್ಳಿರುತ್ತೆ ಅಲ್ಲ, ನಂಗೆ ಅದನ್ನು ಬಿಡಿಸ್ಕೊಂಡು ತಿನ್ನಬೇಕು ಅಂದರೆ ಕಷ್ಟ. ತಿನ್ನೋವಾಗ ಕೂಡ ಒಂದು ಮುಳ್ಳು ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಆವಾಗ ಸ್ವಲ್ಪ ಹೊತ್ತು ಕಷ್ಟ ಆಯಿತು. ಆಮೇಲೆ ನಮ್ಮ ಮನೆಯವರು ಅನ್ನನ ಮುದ್ದೆ ಥರ ಮಾಡಿಕೊಂಡು ನುಂಗು ಅಂತಂದರು. ಹಂಗೆ ಮಾಡಿದ್ಮೇಲೆ ಅದು ಸಿಕ್ಕಾಕೊಂಡಿದ್ದು ಮುಳ್ಳು ಒಳಗೋಯ್ತು. ಅದಕ್ಕೆ ನಾನು ತಿನ್ನೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ನಾನು ತಿನ್ನೋಕೆ ಹೋಗಲ್ಲ. ಇನ್ನು ನಮ್ಮ ಮನೆಯವರೇ ಬಿಡಿಸಿ ಕೊಡ್ತಾರೆ, ಅವ್ರು ಬಿಡಿಸ್ಕೊಟ್ರೆ ಅಷ್ಟೇ ನಾನು ತಿಂತೀನಿ. ಇನ್ನು ತಟ್ಟೆಗೆ ಹಾಕ್ಕೊಂಡಿರೋದನ್ನಲ್ಲೂ ಕೂಡ ನಾನು ವಾಪಸ್ ಎತ್ತಿ ಅವ್ರಿಗೆ ಹಾಕ್ಬಿಟ್ಟೆ. ಜಾಸ್ತಿ ತಿನ್ನೋಕೆ ಹೋಗಲಿಲ್ಲ, ನನಗೆ ಆಗಲಿಲ್ಲ ಗಂಟ್ಲಲ್ಲಿ ಸಿಕ್ಕಾಕೊಂಡ್ಮೇಲೆ. ಇನ್ನೆಲ್ಲನೂ ಅವರೇ ತಿನ್ಕೊಳ್ಳೋದು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ಶನಿವಾರದ್ದು ಭಾನುವಾರದ್ದು 2 ದಿನ ಸೇರಿ ನನ್ನ ವ್ಲಾಗ್ ಆಗಿತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.